ವೈ ಇಟ್ ಈಸ್ ಬೀನ್ ಅ ವೆರಿ ಡೇಂಜರಸ್ ಒನ್? ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ 10 ಜನರಲ್ಲಿ ಒಂದು 3-4 ಜನ ಕ್ಯಾನ್ಸರಿಗೆ ಒಳಗಾಗ್ತಿದ್ದಾರೆ. ನಾನು ಎಲ್ಲಿ ತಪ್ಪಾಗ್ತಿದೆ? ನಾನು ಯೂಶ್ವಲಿ ಹೇಳೋದು ನಂದು ಟಿ ವಿ ಪ್ರೋಗ್ರಾಮಲ್ಲೆಲ್ಲ, ನಿಮ್ಮದೆಲ್ಲ ಪ್ರೋಗ್ರಾಮ್ದೊಳಗೆ, ಇಫ್ ಐ ಟಾಕ್ ಟು ದ ಪೀಪಲ್ ಫಾರ್ ಮೋರ್ ದೆನ್ 2 minutes ಯು ವಿಲ್ ಗೆಟ್ ದಿಸ್ ಹಿಸ್ಟ್ರಿ ದಟ್ ಅವ್ರ ಮನೇಲಿ ಕೂಡ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತ, ಕ್ಯಾನ್ಸರ್ ಪೇಷಂಟ್ ಇದ್ದಾರಂತ. ಆ ಲೆವೆಲ್ಗೆ ಕ್ಯಾನ್ಸರ್ ಹ್ಯಾಸ್ ಇನ್ಕ್ರೀಸ್ಡ್. ಒಂದು ಟಿ ವಿ ಪ್ರೋಗ್ರಾಮ್ ಮಾಡಿದ್ರೆ ಸೋ ಮೆನಿ ಪೀಪಲ್ ಟೆಲಿಫೋನ್ ಟು ಮೀ, ನನ್ನ ಬ್ರೆಸ್ಟಲ್ಲಿ ಲಂಪಿದೆ, ನನ್ನ ಬ್ರೆಸ್ಟಲ್ಲಿ ಲಂಪಿದೆ ಅಂತ. ಮಕ್ಕಳೆಲ್ಲ ಅಬ್ರಾಡ್, ನನಗೆ ಇದು ಎಲ್ಲಿ ಬಂದು ತೋರಿಸ್ಬೇಕು, ಕರ್ಕೊಂಡೋಗೋರು ಯಾರೂ ಇಲ್ಲ ಅಂತ ದೇ ರಿವೀಲ್ಡ್ ಯುನೋ. ಈ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್ ಇತ್ತೀಚಿನ ದಿನದಲ್ಲಿ ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಏನು ಕಾರಣ? ಬ್ರೆಸ್ಟ್ ವೆರಿ ಕಾಮನ್ ಡಿಸೀಸ್. ನನಗೆ ಸೆಂಟ್ರಲ್ ಗೌರ್ಮೆಂಟ್ ಹೋದ ವರ್ಷ, ಮತ್ತು ಅದು ಒಂದು ಬ್ಯೂಟಿಫುಲ್ ಥಿಂಗ್, ನಾನು ಇಲ್ಲಿ ಅಬಲಾಶ್ರಮ ಅಂತ ಇದೆ, ಇದು ಆರ್ಫನ್ ಸೆಂಟರ್ ಫಾರ್ ಯಂಗ್ ಗರ್ಲ್ಸ್, ಅಲ್ಲಿ ಪ್ರೆಸಿಡೆಂಟ್ ಮಾಡಿದ್ದಾರೆ ನನಗೆ. ನಾನು ಅಲ್ಲೇ ಇರ್ತೀನಿ. ಇಟ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್. ಇಟ್ ಈಸ್ ಲೈಕ್ ಮೈ ಮೆಡಿಕಲ್ ಕಾಲೇಜ್ ಹುಬ್ಳಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲಿ. ಹಾಸ್ಟೆಲ್, ಹುಡುಗಿಯರ ಹಾಸ್ಟೆಲ್ ಥರನೇ ಕಾಣಿಸ್ತದೆ ಅದು, ಕ್ಲೀನ್, ನೀಟ್, ಎವ್ರಿಥಿಂಗ್ ಇಸ್ ದೇರ್. ಸೊ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ ಮಾಡಿದ್ರೆ ನಾನು ಕೆಳಗಡೆ ಬಂದಿದ್ದೆ ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ. ಆ ಮ್ಯಾನೇಜರ್ ಎಷ್ಟು ಹುಷಾರಿದ್ದವರು, ವಾಟ್ ಹಿ ಹಸ್ ಡನ್ ಈಸ್ ಆ ನಂಬರ್ ಎಲ್ಲ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡರೆ. ದೆನ್ ಐ ಆಸ್ಕ್ಡ್ ಹಿಮ್, ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ ಬಂದಿದೆ, ನೀವು ಫೋನ್ ನಂಬರ್ ಇಟ್ಕೊಂಡಿರ ಅಂತ. ಹ್ಞೂ ಅಂತ ಹೇಳಿದ್ರು. ದೆನ್ ಐ ಕಾಂಟ್ಯಾಕ್ಟ್ ದಟ್ ನಂಬರ್. ಸೆಂಟ್ರಲ್ ಪೀಪಲ್ ದೇ ಸೆಡ್ ವಿ ವಾಂಟ್ ಯುವರ್ ಬಯೋಗ್ರಫಿ ಬಯೋಡೇಟಾ ಅಂತ. ಆ ಸೆಂಟ್ರಲ್ಗೆ ಬಯೋಡೇಟಾ ಕಳಿಸುವ ಲೆವೆಲ್ದಾಗ ಇರಲಿಲ್ಲ ನಂದು. ನಂದು ಗೆಳತಿ ಒಬ್ಬಳು ಇಂಗ್ಲೀಷ್ ಬಯೋಗ್ರಫಿ ಬರ್ತಾರೆ ನಂದು, ಸರ್ಜನ್ ವಿತ್ ಗೋಲ್ಡನ್ ನೈಫ್ ಅಂತ, ಸುರಭಿ ಅಂತ. ಸುರಭಿ ಈಸ್ ಅ ಬ್ರೆಸ್ಟ್ ಕ್ಯಾನ್ಸರ್ ಸರ್ವೈವರ್ ಇನ್ ಅಮೇರಿಕಾ. ಅವರು ಟೀಚರ್ ನನ್ನ ಹತ್ರ ಕರ್ಕೊಂಡು ಬಂದಿದ್ದು ಅಬಲಾಶ್ರಮಕ್ಕೆ, ವೇರ್ ಐ ಲಿವ್. ಸೊ ಶಿ ಹ್ಯಾಸ್ ರಿಟನ್ ದ ಬುಕ್ ಆನ್ ಅವರ್ ಓನ್. ಸೊ ಇದು ಇಷ್ಟು ರ್ಯಾಂಪೆಂಟ್ ಆಗಿದೆಯಲ್ಲ ಡಿಸೀಸು. ಯಾಕೆ ಏನಾಗ್ತದೆ ಅಂದ್ರೆ ಅದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆಯಲ್ಲ ನಮ್ದು. ಯು ಸೆಡ್ ಹಪಾಪಿ 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 ಯು ಸೆಡ್. ಸೊ ಐ ವಾಂಟ್ ಟು ಪ್ರೂವ್, ಯು ನೋ, ಸೊ ಪ್ರೂವ್ ಇನ್ ಮೈ ಲೈಫ್, ಲೈಕ್ ಐ ಕಮ್ ಅಂಡರ್ ಹೈ ರಿಸ್ಕ್ ಗ್ರೂಪ್. ಇಸ್ ಇಟ್ ಅ ಡಯಟ್ರಿ ಪ್ರಾಬ್ಲಮ್? ಡಯಟ್ರಿ ಪ್ರಾಬ್ಲಮ್ ನಂಬರ್ 1. ಓಕೆ, ನಂಬರ್ 1. ಒಬ್ಬರು ಜಪಾನಿಂದ ಬಂದು 10 ವರ್ಷ ಮೆಡ್ರಾಸಲ್ಲಿದ್ದು ರಿಸರ್ಚ್ ಮಾಡಿ, ಎಟ್ ದ ಎಂಡ್ ಆಫ್ 10 years he has advised to eat colored fruits and green vegetables. ಅಂದರೆ ಡಯಟರಿ ಅಷ್ಟು ಇಂಪಾರ್ಟೆಂಟು. ಅಂದರೆ ನಮ್ಮದು ವೆಜಿಟೇರಿಯನ್ ಡಯಟ್ ಈಸ್ ಪ್ರೊಟೆಕ್ಟಿಂಗ್ ಅಸ್ ಸೋ ಮಚ್. ಹಾಗಾಗಿ ನಾವು ಕೊರೋನಾ ಬಚಾವಾಗಿದ್ದು, ಬಿಕಾಸ್ ಆಫ್ ಅವರ್ ಬ್ಯಾಲೆನ್ಸ್ ಡಯಟ್. ಓಕೆ, ಡಯಟ್ ಒಂದು, ಯಾಕೆಂದ್ರೆ ಇವಾಗ ಜಂಕ್ ಜಾಸ್ತಿ ಆಗಿದೆ ಅಂತ. ಎಸ್. ಆಮೇಲೆ ಎಲ್ಲರೂ ಪ್ಯಾಕೆಟ್ ಫುಡ್ ಊಟ ಮಾಡ್ತೀವಲ್ಲ, ಈಸಿ. ಅದು ಮೈದಾ ಜಾಸ್ತಿ ಹಾಕ್ತಾರೆ ಇದರೊಳಗೆ, ನಮ್ಮದು ಬೇಕ್ರಿ ಒಳಗೆ, ಟು ಮೇಕ್ ಇಟ್ ವೆರಿ ಟೇಸ್ಟಿ. ಅವರು ಬೆಣ್ಣೆ ಕೂಡ ಸೇರಿಸ್ತಾರೆ ಅದಕ್ಕೆ. ಅದು ಮತ್ತೆ ಫಾಸ್ಟ್ ಫುಡ್ ಅಂತ ಪಟ್ಟಂತ ತಿಂದ್ಬಿಡ್ತೀವಲ್ಲ, ಡೆಡ್ಲಿ ಕಾಂಬಿನೇಷನ್. ಹೌದು. ಅದೇನಾಗುತ್ತೆ, ಹಾಫ್ ಡೇ ವಿಲ್ ವಾಕ್ ಆಫ್ ಅಲ್ಲ, ಒಂದೇನಾದ್ರು ಕೈಯ ಒಳಗೆ ತಿಂದ್ಕೊಂಡು ಆ ಥರ. ಸೊ ಫುಡ್ ಈಸ್ ನಂಬರ್ 1. ನನಗೆ ಅನಂತಕುಮಾರ್ ಸರ್ ಅವರು BOG ಅಂತ ಇರ್ತದೆ, ಬೋರ್ಡ್ ಆಫ್ ಗವರ್ನರ್ಸ್ ಅಂತ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಮೊಹಾಲಿದೊಳಗಿದೆ ಅದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. ಅಲ್ಲಿ ಬೋರ್ಡ್ ಮೆಂಬರ್ ಮಾಡಿದರು ಸರ್. ಸೊ ಎವ್ರಿ 3 months ಮೀಟಿಂಗ್ ಇರ್ತದೆ. ಇಟ್ ಈಸ್ ನಿಯರ್ ದ ಪಂಜಾಬ್, ಚಂಡೀಗಢದಾಗ ಇಳ್ಕೊಂಡು ನಾವು. ಸೊ ಪಂಜಾಬ್ದೊಳಗೆ ಕ್ಯಾನ್ಸರ್ ಟ್ರೈನ್ ರನ್ ಆಗ್ತದೆ. ಟ್ರೈನ್ ಮೇಲ್ಗಡೆ ಕ್ಯಾನ್ಸರ್ ಟ್ರೈನ್ ಅಂತ ಬರ್ತಾನೆ ಅವನು. ಏನದು? ಸೊ ಕ್ಯಾನ್ಸರ್ ಪೇಷಂಟ್ಸ್ ಟ್ರಾವೆಲ್ ಅಷ್ಟಿದೆ, ಸೋ ಕಾಮನ್ ಇಟ್ ಈಸ್. ಅಷ್ಟಿದೆ ಬಿಕಾಸ್ ದೇ ಯೂಸ್. ಅಲ್ಲಿ ನೀವು ಪಂಜಾಬ್ದಾಗ ಓಡಾಡಿದ್ರೆ ಅವರು ಲ್ಯಾಂಡ್ ಲಾರ್ಡ್ಸ್ ಇದ್ದಾರೆ. ಒಬ್ಬೊಂದು ಹೊಲ ತೋಟ 500 acre ಇರ್ತದೆ. ಅದರೊಳಗೆ ನೋ ಒನ್ ವರ್ಕ್ಸ್ ದೇರ್, ಮಷೀನ್ ಆ್ಯಂಡ್ ಪೆಸ್ಟಿಸೈಡ್ಸ್. ಅವನಲ್ಲಿ ಕುಂತಿರ್ತಾನೆ. ಅದು ವಿ ಕ್ಯಾನ್ ಸಿ ದಟ್ ಸೀನ್. ಸೊ ವಿ ಆರ್ ಈಟಿಂಗ್ ದ ಪಾಯ್ಸನ್ ವಿತ್ ಅವರ್ ಫುಡ್. ಅದು ಈಲ್ಡ್ ಅಂತಂದು
ಸೊ ಫುಡ್ ಈಸ್ Food is ನಂಬರ್ number one. ದೆನ್ ಮೈ ಲೈಫ್ ಸ್ಟೈಲ್ ಐ ವಾಂಟ್ ಟು ಪ್ರೂವ್ ನೋ. ಸೊ ಹಳೆ ಲೈಫ್ ಸ್ಟೈಲ್ ವಾಸ್ ಗುಡ್. ಹೆಣ್ಮಕ್ಳು ಎಲ್ಲ ಸೆಟ್ಲ್ ಆಗ್ತೀರಿ 20 ವರ್ಷದೊಳಗೆ. ಇವಾಗ ಏನಾಗ್ತದೆ MBBS ಮಾಡಲಿಕ್ಕೆ ಒಂದು 25 ವರ್ಷ, ಇನ್ನು ಆಮೇಲೆ MS ಮಾಡ್ತೀವಿ, ಆಮೇಲೆ ಇವಾಗ ಅಲ್ಲಿಗೆ ನಿಂತಿಲ್ಲ MS MD ಸೂಪರ್ ಸ್ಪೆಷಾಲಿಟಿ ಅಂತಿದೆ. ಸೂಪರ್ ಸ್ಪೆಷಾಲಿಟಿ ಹತ್ರನೇ ಅಂದರೆ ವಾಟ್ ಎವರ್ ಸೂಪರ್ ಸ್ಪೆಷಲಿಸ್ಟ್ ಸೇಸ್ ದಟ್ ಬಿಕಮ್ಸ್ ಯುವರ್ ಟ್ರೀಟ್ಮೆಂಟ್. ದಟ್ ಆಸ್ಕೊಮ್ ಮೀಟ್ ಹೇಳ್ತಾ ಇದ್ದೆ ನಾನು ಅಮೇರಿಕದ್ದು. ಸೊ ವಾಟ್ ಎವರ್ ದೇ ಡಿಸೈಡ್ ದೇರ್ ದ್ಯಾಟ್ ಈಸ್ ಗ್ಲೋಬಲಿ ಅದೇ ಟ್ರೀಟ್ಮೆಂಟು. ಸೊ ಈ ಅನ್ಮ್ಯಾರಿಡ್ ಸ್ಟೇಟಸ್ಸು, ಈ ಫುಡ್ ಜೊತೆಯಲ್ಲಿ ಈ ಫಸ್ಟ್ ಪೀರಿಯಡ್ ಆಗ್ತದಲ್ಲ, ದಟ್ ಮೆನಾರ್ಕೆ ಅಂತೀವಿ, ಅದು 12 ಇಯರ್ಸಿಗೆಲ್ಲ ಆಗ್ತದೆ ಇವಾಗ. 12 yearsಗೆ, 11 ಬಿಲೋ ದ್ಯಾಟ್ ಆಲ್ಸೋ. below that also. ಪೋಸ್ಟ್ ಮೆನೋಪಾಸಲ್ ಇದು ಅನ್ಮ್ಯಾರಿಡ್ ಸ್ಟೇಟಸ್ಸು, ನೋ ಇಶ್ಯೂಸ್, ಚಿಲ್ಡ್ರನ್ ಇರಲಾರ್ದವರು, ದಿಸ್ ಈಸ್ ಆಲ್ ಹೈ ರಿಸ್ಕ್ ಗ್ರೂಪ್. High risk group. ಹೈ ರಿಸ್ಕ್. ದೇರ್ ಈಸ್ ಪಾಸಿಬಿಲಿಟಿ.